Hello and welcome back everyone to my channel The Coastal Soul. Hope you all are doing well. So ini yan baidenna mamana illadu. Hi banle. ಹಾಯ್ ರೋಜ್ ಇದು ಮೂರೊಳಗೆ ಹೋಗ್ತೀನಿ. ಎಂಗಲ್ ತಿರ್ಗಾರ ಬೈದಿನ್ ಮಾಮನ ಇಲ್ಲ. ಓ ಒಂದಿಗೆಲ್ಲ ಮಾಮನೇ ಇಲ್ಲ. ಆರೆನ ಮಾಮಿ. ಹಾಯ್ ಬನ್ನೆ. ಹಾಂ ಮತ್ತೆ ಮೇರೆ ಏರು ಒಂದೆನ ಮಾಮ. ಒಂದು ಫಸ್ಟ್ ಡೇ ಆತೇನೆ ಇಂಟ್ರೊಡಕ್ಷನ್. ಓಹೋ ಇತ್ತೆ ಇರು ಇಂಚೆನೆ ತಿರ್ಗದೆ ಬೋದು ನಡಕ್ಕೆ. ಇರ ಗೊತ್ತು ನಮ್ಮ ಒಟ್ಟಿಗೆ ಬೈದಿನ್ ಕೂಡಲಕ್ಕೇನು. ಸೊ ಇತ್ತೆ ತೂಕ ನಮ್ಮ ತೋಟ ತಿರ್ಗಗ ಏನೇನ ಪೂರ ಉಂಡು ಗಿಡ ಮರ ಪೂರ ತೂಕ. ತಾರೆ ತೋಟ ತಾರೆದ ಮರ ಐಕ್ ಈ ಎಡ್ಡೆ ಮಂಚಿದ ತೈ ನಡ್ತಾ ಇರ್ತದೆ ಒಂದಿಟ್ಟು ಅಂದರೆ ಒಂದು ಎಡ್ಡೆ ಮಂಚ ಇದನ್ನು ಕೊಯ್ಯುವುದು ಹೇಗೆ? ಅಚ್ಚಾ ಏಣಿಟ್ಟು ಮೇಲೆ ಹೋಗ್ಲಿಕ್ಕೆ ಆಗ್ತದೆ. ಏಣಿ ಮಂಡ ರಿಂಚಿ Step. ಸ್ಟೆಪ್ ಹಾ ಒಂದು ಕಡಿಪತ್ತದ ತೈ ಇಂಚಿಡ್ತದೆ ಈರ್ನ ಲೆಫ್ಟ್ ಸೈಡ್ ಉಂಡು ಕಡಿಪತ್ತ ಆಯ್ತು ಅಂಚಿಡು ಬಾರೆದ ಒಂದುಂಡು ಒಂದು ಕಡಿಪತ್ತ ಒಂದು ಎಡ್ಡೆ ಸ್ಮೆಲ್ ಉಂಡು ಒಂದು ಸ್ಪೆಷಲಿ ಅದು ಮೊಗುಳಾದ ನಡ್ತಿನ ಮನಸ್ಕೊರ್ದು ನೀರು ಪಾಡ್ದು ಬುಲೆಪದೆ ನಂಚಿನ ಆಯ್ತಾ ಪಿರೋಡು ತಾರೆ ತೋಟ ಉಂಟದೆ ತಾರೆ ಅಂತೆ ನುಂಗುದುಂಡು ಆಂಡೆಲ್ಲ ನೀರಂತೆ ಕಮ್ಮಿ ಬಿಡ್ತಿರಂದು ಜೋಡು ಅಂಚೆ ಅದು ಆಯ್ತಾ ಅಂಚಿಡವು ತೆಕ್ಕಿದೆ ಮರನ ಅಂಚಿಪೋಯಿ ಅದೇ ಅವು ತೆಕ್ಕಿದೆ ಮರ ಒಂದು ಭಾರಿ ಕಾಸ್ಟ್ಲಿ ಅವು ಮತ್ತು ಫರ್ನಿಚರ್ ಅವು ಒಂದು ಮಲ್ಪರೆ ಅವೇನು ಹೆಚ್ಚಾದ ಯೂಸ್ ಮಲ್ಪೇರು ಒಂದು ಗಿಡ ಕ್ಯಾಶು ನೋಡಿ ಗೋಕು ಅಂತ ಹೇಳ್ತಾರೆ. ಅದೇ ನಮ್ಮ ಗೋಕು ಮನ್ಪತ್ತ ಈರ್ ತುಲುಟ್ ಪಾತಿರ್ಲಿ ಒಂದು ಗೋಕು ಬಂತೀನಿ ಬೊಕ್ಕ ಇಟ್ಟಿದೆ ಬೀಜ ಉಂಡು ಈ ಬೀಜಕ್ಕೂ ಮಾತ್ರ ಇಂಚ ಬೋಂಡ ಅಂತ ಇರ್ತದೆ ಒಂದು ಸುರು ಬೀಜ ಹಾಕೊಂಡು ಆಯ್ತಾ ಪಿರೋಡು ಒಂದು ಗೋಕು ಮಲ್ಲೆ ಹಾಕೊಂಡು ಫ್ರೂಟ್ಸ್ ಹಾಕೊಂಡು ಒಂಜಿ ಆ ಫ್ರೂಟ್ ತಿಂದನ್ನೆಲ್ಲ ಒಂದು ನಮೂನಿ ಅಮಾಲೈಟ್ ನಶೆ ಉಂಡು ಅಪ್ಪಂಡ ಎಡ್ಡೆ ರಾತ್ರಿ ತಿಂದು ಜಪ್ಪೋಡು ಅದೇ ಅವರು ಪತ ಮತ್ತೆ ಇರ್ತದೆ. ಒಂದು ಬೀಜ ಉಡೆತಂಡ ಆಯ್ತಾ ಉಲಾಯಿಡು ಕಾಜು ಉಂಡು ಏಕೆ ಕಾಜು ಉಂಟು ಒಂದು ಮಲ್ಲ ತೋಟ ಉಂಡು ಮಸ್ತ್ ಮಲ್ಲೆ ಉಂಡು ಒಕ್ಕ ಒಂದೀಗ ನೀರು ಮೈಪುನ ಮತ್ತು ಎಡ್ಡೆ ಫೆಸಿಲಿಟಿ ಮಲ್ತಿತ್ತೇರು ತಾರದ ಮುದೆಲಗು ಜಿನ್ನ ತೈತ ಮುದೆಲಗು ಕೊನದು ನೀರು ಮೈಪುನ ಅಗತ್ಯ ಇಜ್ಜಿ ಪಂಡ ಆ ನಮಗೆ ಪೈಪ್ ಲೈನ್ ಮಲ್ದೇರು ಮೋಟ್ರ್ ಚಾಲು ಮಲ್ತೆರಡು ಸೈಡ್ ಡೈರೆಕ್ಟ್ ನೀರು ಪೋಪುನ್ ಪೂರ ಒಂದೆರಡು ಅಂಚನೆ ದುಂಬಲೆ ಇಂಚು ಹೋಯ್ ನಮ್ಮ ಪೆಲತ ಮರ ಓ ಅದೇ ನಡು ಒಂಜಿ ಒಂದು ತೋಜಿ ಒಂದು ಉಂಟದೆ ಮಲ್ಲ ಪೆಲತ ಮರ ಹೌದಾ ಹೌದು ಹಾಂ 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 ಅಚ್ಚಾ ಅದು ಅಲ್ವಾ ಪೆಲಕಾಯಿ ಅಂತ ಹೇಳ್ತಾರೆ ಅದಲ್ವಾ? ಹಾಂ ಹಾಂ ಅವು ಬೇತೆವು ಹೆಬ್ಬಲಸಿಗೆ ಒಂದು ಗೈಡ್ ಸರಿ ಇಜ್ಜಿ ರಾಂಗ್ ಇನ್ಫಾರ್ಮೇಶನ್ ಕೊರೊಂದುಂಡು ಈ ಪೆರತ ಮರತನಕ ತೋಜುಂಡು ಕಿಂಜಂಗನ್ಯ ಅದು ಉಪ್ಪುಂಡು ಪೆಲಕಾಯಿ ದಲಕ್ಕನೆ ಅಲ್ವಾ ಸಣ್ಣ ಸಣ್ಣದಲ್ವಾ? ಹ್ಞೂ ಅದೇನು ದುಂಬುದ ಕಾಲೋಡು ಮತ್ತೆ ಅವು ಮೇನ್ ಗೈಡ್ ಅಂಚಿ ಪೋತುಂಡು ಆರು ಬರ್ಪೇರು ಆರು ಅಂಚಿನಂತೆ ಅರೆಗಂತ ಉಮೇದು ಕಮ್ಮಿ ಅದು ಓಟು ತಿರ್ಗೊಂದು ಹೆಬ್ಬಲಸು ಬಂಡ ಒಂದತ್ತೆ ಪೆಜಕಾಯಿ ಬರೋದು ಏನು ಗೊತ್ತುಂಟಾ ದುಂಬುದ ಟೈಮ್ ಮಾತ ಬಂಗದಾಗಲು ಮಾತ ಅವೇನು ಮಾತ ಪೆಜಕಾಯಿನ ಕೊಯ್ದು ನೀರು ಪಾಡ್ದಿದ್ದು ಅದಕ್ಕೆ ಉಪ್ಪು ಏನೋ ಪಾಡ್ದು ಮಾತ ಮಾಡ್ತಿದ್ದು ಮರಿಯಲ್ಲ ಹೋಗಿರ್ತದೆ ಅವೇನು ಕೈಪ್ ಮಾತ ಮಲ್ತು ತಿನ್ನೋಂತೇರು ಅಂಚೆಲ್ಲ ಮಲ್ತೊಂತೇರು ಅಂಚೆ ಬಲೆ ದುಂಬಲೆ ಒಂದು ಚಿಕ್ಕದಾತು ಯಾರತ್ತ ಹಾಂ ಒಂದು ಕುಕ್ಕು ಮುಂಡ ये कौन सा फूल है? कौन सा फूल है? मैंगो का मुंडा का आम का फूल एक काजू का फूल एक कौन सा? लेफ्ट में वो नरेका है नरेका है
ಹಾಂ ದುಂಬು ಸೋಪ್ ಮತ್ತು ಒಳ್ಳೆ ಹೆಚ್ಚು ತಿಕ್ಕೊಂತುಜಿ ಅಂಚಿನ ಟೈಮ್ಡು ಒಂದೇನು ನರಕ ಇದನ್ನು ಕನತದು ಅವೇನು ಗುದ್ದುದು ಅವೇನು ಮಂಡೆಗೆ ಗಿಂಡೆಗೆ ಪಾಡ್ದು ದೆಕ್ಕೊಂತೇರು ಅಂಚನೆ ಬಂಗಾರ ಮತ್ತು ದೆಕ್ಕರ್ಲ ಯೂಸ್ ಮಾಡ್ಕೊಂತೇರು ಹಾಂ ಹಾಂ ಅಂದರೆ ಮೂಲುಂಡತೆ ನೀರು ಮಾತ್ರ ನಂಗೆ ತೋಟದ ಮರತ ಮುದಲುಕೊಂಡು ಬಿಡುತ್ತಿನ ಅಗತ್ಯಜಿ ಅಂಚೆಲ್ಲ ಒಂದು ಅರೇಂಜ್ಮೆಂಟ್ ಮಾಡ್ತಿದ್ದೇವೆ ಪೂರ ಒಂಜಿ ಕಡೆ ಇಟ್ಟು ಬಟನ್ ಪಾಡಿನ ಪೂರ ತೋಟಲಿಕ್ಕೆ ನೀರು ತನ್ನಾತೆ ಒಂದು ಪೋಣ್ ಬೊಕ್ಕ ಕಂಪ್ಲೀಟ್ ಆಯ್ ಕೂಡಲೇ ಹೊರ ವಾಲ್ಬೋದು ಬಂದ್ ಮಲ್ತೆರಡ ಅಂಚ ಪಂಡ ಕೆಲಸಗೂ ಆರಾಮು ಬೊಕ್ಕ ಬಂಗ ಅಜ್ಜಿ ಹೋಗ್ತಿಲ್ಲ ಆ ನಮ್ಮನೆ ಮಲ್ತಿತ್ತು ಮಸ್ತ್ ಮಲ್ಲ ತೋಟ ಆಗ್ತಂಡು ಇದು 35 ದಿನ ತಾಗುಂಡು ನುಂಗವರೆಗೆ ಆಡು ಬಕ್ಕ ಏನು ಓಪನ್ ಮಾಡ್ತದ್ದು ಬಜ್ಜೆ ಮಾಡ್ತದ್ದು ಎಂಕುಲು ಮಾರ್ಕೆಟಿಗೆ ಸೇಲ್ ಮಾಡ್ಕೊಂಡು ಇತ್ತೆ ರೇಟ್ ಮತ್ತೆ ಎಡ್ಡೆ ತಿಕ್ಕೊಂಡು ಇತ್ತೆ ರೇಟ್ ಎಡ್ಡೆ ಉಂಟು 400 ರೂಪಾಯಿ ಮುಟ್ಟ ಒಂದು ಬಜ್ಜೆ ಇದು ಮಲ್ಲಿಗೆ ಕೃಷಿ. ಇದನ್ನು ನಾವು ವಾರಕ್ಕೆ ಒಂದ್ಸಲ ಇದಕ್ಕೆ ನಾವು ಹಿಂಡಿ ನೀರು ಎಲ್ಲ ಹಾಕ್ತೇವೆ. ಮತ್ತು ದಿನನಿತ್ಯ ನಾವು ಬೆಳಿಗ್ಗೆ ನೀರನ್ನು ಹಾಕ್ತೇವೆ ಮಲ್ಲಿಗೆ ಗಿಡಕ್ಕೆ. 1 ತಿಂಗಳು ನಾವು ಇದಕ್ಕೆ ಇದು ಮದ್ದು ಕೂಡ ಹಾಕ್ತೇವೆ. ಮತ್ತು ಹೂ ಚೆನ್ನಾಗಿ ಆಗ್ತದೆ. ವಾರಕ್ಕೆ ಅಂದರೆ ಒಂದು ದಿನಕ್ಕೆ ಒಂದು 4 ಚೆಂಡು 5 ಚೆಂಡು ಆ ರೀತಿ ಹೂ ಆಗ್ತದೆ. ಮಾತ್ರ ಇದು ಕೃಷಿ ಮಾಡಲಿಕ್ಕೆ ಮಾತ್ರ ಸ್ವಲ್ಪ ಕಷ್ಟ. ಇದರಲ್ಲಿ ಗಿಡದಲ್ಲಿ ಹುಲ್ಲು ಬೆಳೆಯುತ್ತಾ ಇರ್ತದೆ, ಹುಲ್ಲೆಲ್ಲ ಬರ್ತಾ ಇರ್ತದೆ. ಅದನ್ನು ಕ್ಲೀನ್ ಮಾಡಬೇಕು. ಮತ್ತು ಇದರ ಬಗ್ಗೆ ಒಳ್ಳೆ ಜಾಗ್ರತೆ ವಹಿಸಬೇಕು. ಈ ರೀತಿ ಜಾಗ್ರತೆ ಎಲ್ಲ ವಹಿಸಿದರೆ ನಮಗೆ ಹೂವಿನ ಗಿಡದಲ್ಲಿಯೇ ದಿನ ನಮ್ಮದು ಹೋಗ್ತದೆ. ಇದರ ಸಾಧಾರಣ ಎಷ್ಟು ಗಿಡ ಉಂಟು? ಅದಕ್ಕೇನು ಲಿಮಿಟ್ ಉಂಟಾ? ಇಷ್ಟೇ ಜಾಗದಲ್ಲಿ ಇಷ್ಟು ಗಿಡ? ಇಲ್ಲ, ಲಿಮಿಟ್ ಇಲ್ಲ. ನಮಗೆ ಎಷ್ಟು ಬೇಕು ಅಷ್ಟು ನಾವು ಗಿಡವನ್ನು ಬೆಳೆಸಬಹುದು. ಹೌದು. ಇದರಲ್ಲಿ 40 ಗಿಡ ಉಂಟು. ಈಗ ಇದರಲ್ಲಿ ಒಂದು 6 ಚೆಂಡು ಹೂ ಆಗ್ತದೆ. ಹೌದು. ಅದರ ಆಚೆಯಲ್ಲಿ ತರಕಾರಿ ಅದ? ಇದು ತರಕಾರಿ. ಇದು ಎಂತ ಕುಂಬಳಕಾಯಿ ಹೇಳ್ತೇವಲ್ಲ, ಕುಂಬಳಕಾಯಿ. ಇಲ್ಲಿ ಉಂಟು ಕುಂಬಳ. ಇದು ಹೌದು. ಈ ಮಲ್ಲಿಗೆಯಲ್ಲಿ ನಾವು ಕುಂಬಳ ಗಿಡ ಹಾಕಿದ್ದು. ಇದರಲ್ಲೆಲ್ಲ ಕುಂಬಳ ಇಲ್ಲಿ ಉಂಟು. ಒಂದು ಸುಮಾರು 10 ಕುಂಬಳಕಾಯಿ ಆಗಿದೆ ಇದರಲ್ಲಿ. ಅಷ್ಟು ಏನು ಆರೈಕೆ ಮಾಡುವ ಅಗತ್ಯ ಇಲ್ಲ. ಇಲ್ಲ, ಈ ಹೂವಿನ ಗಿಡದ್ದೇ ಅದಕ್ಕೆ ಈಟು ಅದಕ್ಕೆ ಹೋಗ್ತದೆ. ಹೌದು, ಸಿಗ್ತದೆ. ನಾವು 2003ರಲ್ಲಿ ಮನೆ ಕಟ್ಟಿದ್ದು. ಇಲ್ಲಿ ಜಾಗ ತೆಕ್ಕೊಂಡಿದ್ದೇವೆ. ನಾವು ಜಾಗ ತೆಕ್ಕೊಂಡು ಮನೆ ಕಟ್ಟಿ ಈಗ ಸುಮಾರು ಒಂದು 10-14 ವರ್ಷ ಆಯಿತು. ಅದರ ನಂತರ ನಾವು ಇಲ್ಲಿ ಕೃಷಿ ಎಲ್ಲ ಮಾಡಿದ್ದೇವೆ. ತೆಂಗಿನ ಗಿಡ, ಅಡಿಕೆ ಮರ ಇದೆಲ್ಲ ನೆಟ್ಟಿದ್ದೇವೆ. ಮಲ್ಲಿಗೆ ಕೃಷಿ ಇದೆಲ್ಲ ನಾವು ಮಾಡಿದ್ದೇವೆ. ನನ್ನ ಹೆಸರು ಬೆಂಡಿಕ್ಟ ಮಾರ್ಟಿಸ್ ಅಂತ. ನನ್ನ ಹುಟ್ಟೂರು ಮುದರಂಗಡಿ. ನನಗೆ ಮದುವೆ ಮಾಡಿ ಇಲ್ಲಿ ಶಂಕರ್ಪುರಕ್ಕೆ ಕೊಟ್ಟದ್ದು. ಅವು ಏನೇ ಇರ್ನಾಕಾಯ್ತು ಒಂದು ಗೋಕ್ ಒಂದು ಪೇರು, ಒಂದೇ ಓಡು ಗೋಕ್ ಒಂದು ಪೇರು. ಕನ್ನಡಡು ಗೇರು ಹಣ್ಣು ಅಲ್ವಾ? ಗೇರು ಹಣ್ಣು ಒಂದು ಪೇರು. ಒಂದು ಒಂದು ತಿಂದನ ನಾಂಡ ಒಂಜಿ 4 ತಿಂದನ ನಾಂಡ ಒಂಜಿ ಅರ್ಧ ಗ್ಲಾಸ್ ಎಣ್ಣೆ ನಕ್ಷೆ ಹಾಕೊಂಡು ಒಂದು ಪೇರು ಅಂಡ ಆತ ಗೊತ್ತುಜ್ಜಿ ಇಂಕ್ ಅಂಡ್ರ ಒಂಜಿ 2 ತಿಂದಂಡಲ ಒಂತ ಎಡ್ಡೆ ಹಾಕೊಂಡು ತುಕಿ ಕೊರ್ಲೆ ಹಾಫ್ ಕೊರ್ಲೆ ಜಾಸ್ತಿ ಬಡ್ತಿ. ಒಂದು ಕೋಸ್ಟಲ್ ತೋರಿಸ್ತಾರನ ತಮ್ಮಲೆನ ಲಡಾತಿನ ಗೋಕು. ಒಂದು ತಿಂದು ತೂಪ ಬೊಕ್ಕ ಪನ್ಪನಿಗಳಿಗೆ ಇಂಚ ಒಂದೊಂದು ರಾಕೊಂಡ್ ओवर एक्टिंग का 50 रुपया कट. ओवर एक्टिंग का कट 50 रुपया. ಅತ್ತಿ ಒಂದು ಆಕ್ಟಿಂಗ್ ಬಂಡ ಒಂದಾರಂಜಿ ಮೀ ಕೂರುಂಡು ಒನಸ್ತಾರಂಜಿ ತಿಂದುದು ಅಂಚಿನ ಬೊಕ್ಕದಲ್ಲ ಏನು ನೋಡ್ತೀನಿ ನೀವು ಉಲ್ಟಾ ಏನು ನೋಡ್ತಿ ಅಂಚ ಬಾರಿ ಲೈಕ್ ಇತ್ತು ಇದು ತಿನ್ಕ ಬಕ ಪಾತೇರ್ಗ. ಸೊ ಫೈನಲಿ ಟೈಮ್ ಟು ಗೋ. ಬಾಯ್ ಬನ್ಲೆ. ಬಾಯ್ ಬಾಯ್ ಬನ್ನಿ. ಬಾಯ್ ಬನ್ನಿ. So welcome back to my channel The Coastal Soul. Hope you all are doing well. So it is currently day 2. कल का और आज का दोनों एक साथ आएगा vlog. So अभी we have some work in Udupi. So going there. Let's meet on the way.
फाइनली एक काम हो चुका है। सो अभी यहाँ से नेक्स्ट जगह पे जा रहे हैं, रतवीथी है वहाँ पे कुछ होटल है। सो वहाँ पे जाके मिलते हैं। ऑन द वे मैं बात नहीं कर सकती बिकॉज मास्क पहन के एक डिफ़िकल्ट है थोड़ा बात करने का। सो अभी के साथ मास्क उतार भी नहीं सकते, केसेस बढ़ रहे। सो सेफ्टी इज़ मस्ट। तो मिलते हैं वहाँ पे जाने के बाद, फिर बताती हूँ मैं। सो अभी मंदिर का दर्शन तो देखा आप लोगों ने। भगवान के यहाँ पे शूट करना अलाउड नहीं है। सो सिर्फ प्रीमाइसेस ही देख सकते हैं। सो अभी थोड़ा पेट पूजा का टाइम है। सो अभी मेरा ऑल टाइम फेवरेट, लाइक बचपन से हम लोग जब भी इधर आते थे, सो एक होटल फिक्स रहता था, मित्रा समाजा करके है ये वाला। सो अभी वहाँ पे देखते हैं क्या मिलता है। सो अभी ऑर्डर किया है। आपने क्या लिया? हम शीरा और बंस। गोली बजे पूछा मैंने, बट गोली बजे शाम को ही था सिर्फ। सो अभी नहीं है, तो देखते हैं क्या मिलता है। अभी कहाँ पे है? बोला आप बोलो कुछ। बहुत गर्म पानी मिल गया। अभी पहला गर्म पानी कैसे पिएगा ये समझ में नहीं आ रहा है। इतना हीट बढ़ गया है, बात घूमने को नहीं होता है। ऐसा हम लोग तो सोचे बहुत शूट करेगा बोल, लेकिन नहीं हो रहा है, बहुत है। अभी मंदिर के अंदर भी हम लोग नहीं गए, बाहर का बाहर शूट किया। मंदिर के अंदर जाने के लिए टाइम लगेगा और उधर खाना पीना सब मिलता है, लेकिन अंदर नहीं गया हम लोग, बाहर का बाहर घूमते हैं। अभी देखिएगा आगे क्या होता है।
सो हीट बहुत बढ़ गया है यहाँ पे। इवन बॉम्बे में भी हीट बहुत है। मम्मी का फ़ोन आया था तो उन्होंने भी बोला था कि मतलब अब तक का शायद थोड़ा हाईएस्ट हीट है वहाँ पे। तो इधर भी अभी मार्च एंड में ये हालत है। अप्रैल में तो मतलब बाहर निकलने जैसा ही नहीं होने वाला है। सब देखते हैं अभी कैसा होता है। डिश आने के बाद फिर दिखाती हूँ मैं आप लोग को। सो अभी आ गया है हमारा ऑर्डर किया हुआ डिश। सो दिस इज इट। आपका दिखा ज़रा, खा के भी हो गया, चालू भी। कैसा है? सो लेट्स सी। गरम है बहुत। हाँ बट बहुत गरम है। अच्छा, टेस्ट हमेशा यहाँ का बेस्ट रहता है। सो कोई है यहाँ का लोकल तो आके ट्राई कर सकते हैं। मोस्टली इधर के लोगों को पता ही है ये होटल के बारे में, बहुत बहुत टाइम से। मैं जब भी छोटी थी तब से हम लोग यहाँ पे आ रहे। सो होटल छोटा है बट टेस्ट बहुत अच्छा है। शीरा तो हमेशा अच्छा ही रहता है, मेरा फेवरेट ही वही है, पाइनएप्पल शीरा। सो ठीक है, खा के मिलते हैं बाद में। सो अभी खा पी के हो चुका है, तो अभी और कुछ काम है नहीं ना। सो अभी यहाँ से डायरेक्टली विल गो होम। गर्मी बहुत है, बाहर आके कुछ भी शूट करना इज़ लाइक बहुत डिफ़िकल्ट है। और मास्क तो उतार भी नहीं सकते, केसेस बढ़ रहा है। तो आपसे भी यही रिक्वेस्ट है कि इधर जाओगे तो मास्क पहनो, सोशल डिस्टेंसिंग रखो, ज़रा खुद का ध्यान खुद ही रखो, मास्क पहनो, सैनिटाइज करते रहो बस। सो मिलते हैं ऑन द वे जाने के टाइम, अगर होगा पॉसिबल तो आई विल शूट, नहीं तो फिर घर जाके ही। फाइनली द डे एंड्स। अभी पहुंच गए घर पे। सो यस, तो वीडियो पसंद आया रहेगा तो लाइक करो, सब्सक्राइब करो चैनल को, शेयर करो और कमेंट सेक्शन में बताओ कापू से कौन कौन देखता है वीडियोस। कमेंट सेक्शन में बताओ मेरे को। बाय। सो मिलते हैं नेक्स्ट व्लॉग में। अंटिल देन टेक केयर, बाय बाय। मास्क पहनो, सैनिटाइज करो बस।